ಎಷ್ಟು ಧಿಕ್ಕಾರ ಕೂಗಿದ್ರು ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಅನ್ನೋದು ಯಾವುದೂ ಇಲ್ಲ. ಯಾಕಂದ್ರೆ ಒಬ್ಬ ಪ್ರಧಾನಮಂತ್ರಿ ಆಗಿರುವಂತಹ ಅವರ ತಾಯಿಗೆ ಸಹ ಒಂದು ಗೌರವವನ್ನು ಸಲ್ಲಿಸದೇ ಇರುವಂತಹ ಒಂದು ಸರ್ಕಾರ ನಾವು ಪ್ರತಿದಿನಾನು ಬೆಳಗ್ಗೆ ಎದ್ದ ತಕ್ಷಣ ನೋಡ್ತಾನೆ ಇದ್ದೇವೆ. ಎಲ್ಲಾನು ಒಂದಲ್ಲ ಒಂದು ನಮ್ಮ ಕರ್ನಾಟಕನ ಅಧೋಗತಿಗೆ ತರ್ತಾ ಇದೆ. ಇಲ್ಲಾಯ್ತು, ಈಗ ಚಾಮುಂಡಿ ಬೆಟ್ಟಕ್ಕಾಯ್ತು, ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅನ್ನೋದು ಯಾವುದು ಇಲ್ಲದೆ ಮಾಡ್ತಾ ಇದೆ. ಇಂತಹ ಒಂದು ದರಿದ್ರ ಸರ್ಕಾರ ಯಾವ ಭಾಷೆಯಲ್ಲಿ ಬೈದರೂ ಸಹ ಒಂದು ಸಲ ಎಲ್ಲರೂ ಯಾಮಾರಿ ಇದು ಮಾಡಿದೀವಿ, ಇನ್ನೊಂದು ಸಲ ಆಗಬಾರ್ದು. ನಮ್ಮ ಮಹಿಳಾ ಮೋರ್ಚಾ ನಮ್ಮ ಅಧ್ಯಕ್ಷರು ನಮಗೆ ಪ್ರತಿಯೊಂದು ಇದರಲ್ಲೂ ಸಹ ಮಂಜುಳಾ ಮೇಡಮ್ ಅವರು ಸಾಥ್ ಕೊಡ್ತಾ ಇದ್ದಾರೆ. ಇಂತಹ ಅನ್ಯಾಯಗಳು ನಡೆದಾಗ ನಾವೆಲ್ಲರೂ ಧ್ವನಿ ಎತ್ತಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೂಗೋದಲ್ಲ, ನಾವೆಲ್ಲರೂ ಸ್ಟ್ರಾಂಗ್ ಆಗಿ ಯಾವಾಗ ನಿಂತ್ಕೊಳ್ತೀವೋ ಇಂತಹ ಒಂದು ಸರ್ಕಾರವನ್ನು ತೊಲಗಿಸಿ ನಾವು ನಮ್ಮ ಒಂದು ಕರ್ನಾಟಕವನ್ನು ನಾವು ಸಮೃದ್ಧಿಯಾಗಿ ನಾವು ಮಾಡ್ಬೋದು. ನಾವೆಲ್ಲ ಮಹಿಳೆಯರು, ನಾನೆಲ್ಲರಿಗೂ ಹೇಳೋದು ಯಾವಾಗಲೂ ಒಂದೇ, ಪುರುಷರಲ್ಲಿ ಎಷ್ಟು ಒಂದು ಶಕ್ತಿ ಸಾಮರ್ಥ್ಯ ಇದೆ ಮಹಿಳೆಯರಲ್ಲೂ ಸಹ ಇದೆ. ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು. ಇಂತಹ ಹೋರಾಟಗಳು ಎಲ್ಲಿ ತಪ್ಪು ಕಂಡು ಬರುತ್ತೋ ನಮ್ಗಲ್ಲೆಲ್ಲ ಇಂತಹ ಹೋರಾಟ ನಾವು ಮಾಡ್ತಾನೆ ಇರಬೇಕು. ಅನ್ಯಾಯಗಳನ್ನು ನಾವು ಬಿಡಬಾರ್ದು. ಅನ್ಯಾಯವನ್ನು ನಾವು ಯಾವಾಗ ಖಂಡಿಸ್ತೀವಿ ಆವಾಗ ಮಾತ್ರ ನಮಗೆ ಒಂದು ನಮ್ಮ ನ್ಯಾಯ ನಮಗೆ ಸಿಗುತ್ತೆ. ಇಂತಹ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಜೋರಾಗೊಂದ್ಸಲ ಧಿಕ್ಕಾರವನ್ನ ಎಲ್ಲರೂ ಕೂಗಿ ಇಂತಹ ಒಂದು ದರಿದ್ರ ಸರ್ಕಾರ ತೊಲಗಲಿ ತೊಲಗಲಿ. ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಫಸ್ಟ್ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಕೇಳ್ಕೊಳ್ಳೋದೊಂದೇ, ಗೌರವವನ್ನ ಮಹಿಳೆಯರಿಗೆ ಕೊಡಬೇಕು. ಆ ಗೌರವವನ್ನ ಕೊಡದೇ ಇದ್ದವರು ಇನ್ ಎಂತಹ ಸರ್ಕಾರ ನಡೆಸೋಕ್ಕಾಗುತ್ತೆ? ತಾಯಿಗೆ ಸಮಾನವಾಗಿರುವಂತಹ ಒಂದು ಮಹಿಳೆಯರೆಲ್ಲರಿಗೂ ಗೌರವವನ್ನ ಕೊಡ್ಬೇಕಂತ ಹೇಳ್ತಾನೆ ನಮ್ಮ ಒಂದು ಈ ಹೋರಾಟ ನಿಲ್ಲೋದಿಲ್ಲ, ನಿಲ್ಲೋಕೆ ಸಾಧ್ಯನೂ ಇಲ್ಲ. ನಮ್ಮ ನ್ಯಾಯ ನಮ್ಗೆ ಸಿಗೋವರೆಗೂ ಸಹ ನಾವಿದು ಹೋರಾಟ ಮಾಡ್ತೀವಿ. ಇಂತಹ ಒಂದು ಬಿಸಿಲಲ್ಲಿ ಇವತ್ತು ನಾವು ತಾಯಂದಿರು ನಾವೆಲ್ಲ ನಿಂತಿದ್ದೀವಿ ಅಂತಂದ್ರೆ ನಮ್ಮ ಮನಸ್ಸು ಎಷ್ಟು ನೊಂದಿರ್ಬೇಕು, ನಮಗೆ ಎಷ್ಟು ಈ ಸರ್ಕಾರದಿಂದ ನಾವು ಬೇಸತ್ತು ಹೋಗಿರ್ಬೇಕು ಅನ್ನೋದನ್ನ ಈ ಬಿಸಿಲಲ್ಲಿ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನಾವಿಲ್ಲಿ ಕುತ್ಕೊಂಡು ಧರಣಿ ಮಾಡ್ತಾ ಇದೀವಿ ಅಂತಂದ್ರೆ ದಯವಿಟ್ಟು ನಮ್ಮ ಕಾಂಗ್ರೆಸ್ ಅವ್ರು ಯಾರಿದ್ದೀರೋ ಅದನ್ನ ಸ್ವಲ್ಪ ನೋಡಿ ಆದ್ರೂ ಇದಕ್ಕೆ ಒಂದು ನ್ಯಾಯ ಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಒಂದು ಇವತ್ತು ಸೇರಿರೋದು. ನಾವು ಅದಕ್ಕೆ ಧನ್ಯವಾದಗಳು. ಈ ಹೋರಾಟದಲ್ಲಿ ಮಾತನಾಡಿದಂಥ ಅನು ರೆಡ್ಡಿ ಅವರಿಗೆ ಧನ್ಯವಾದಗಳು. ಈಗ ಬೆಂಗಳೂರು ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹಾಗೂ ಅವರು ಅಡ್ವೊಕೇಟ್ ಆಗಿದ್ದಾರೆ, ನ್ಯಾಯವಾದಿಗಳು, ಅವರು ಈ